ಹೇ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್. ನಾನು ನಿಮ್ಮ ಅಮಂಜಿ ಕ್ರಿಯೇಟ್ಸ್. ಈಗ ಇವತ್ತಿನ ವ್ಲಾಗ್ ಏನಂದರೆ ದಿವಾಳಿ ವ್ಲಾಗ್ ಆಗಿರುತ್ತೆ ಈ ವ್ಲಾಗು. ಈಗ ನೋಡಿ ನಮ್ಮ ಫ್ರೆಂಡ್ ಮಲ್ಲಿ ಇಲ್ಲೇ ಅವನೇ. ಮಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ನಮ್ಮ ವೆಂಕೀಸ್ ಫ್ಯಾಷನಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ 12 o'clock ನಿಮಗೆ ವಿಶ್ ಮಾಡೋಣ ಅಂತ ಏನೋ ಒಂದು ಪ್ಲ್ಯಾನಲ್ಲಿದೆ. ಅದನ್ನ ಈಗ ತೊಗೊಳಕ್ಕೆ ಹೋಗಬೇಕು. ಮಳೆ ತುಂಬ ಬರ್ತಿದೆ ನೋಡಿ, ಮಳೆ ಎಲ್ಲ ಫುಲ್ ಹೆವಿ ಮಳೆ ಇದೆ. ಮತ್ತು ವ್ಲಾಗು ಇವತ್ತು ನೈಟ್ ಮತ್ತು ನಾಳೆ ಬೆಳಗ್ಗೆ ಎರಡರದ್ದು ಪಾರ್ಟ್ 1 ಬರುತ್ತೆ. ಹೋಗುವ. ಸಾರಿ ಪಾರ್ಟ್ 1 ಬರುತ್ತೆ. ಯಾರ್ಯಾರೆಲ್ಲ ವ್ಲಾಗ್ ನೋಡಿಲ್ಲ ಬೇಗ ಹೋಗಿ ಕ್ಯಾಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಬೇಗ ಹೋಗಿ ನೋಡ್ಕೊಳ್ಳಿ. ಈಗ ಒಂದು ಸ್ವಲ್ಪ ಒಳಗಡೆ ಹೋಗ್ಬಿಟ್ಟು ನಮ್ಮ ಹುಡುಗರದ್ದು ಒಂದು ಸ್ವಲ್ಪ ಕೆಲಸ ಇದೆ ಅಂತ ಮಾಡಿಕೊಂಡು ಹೋಗುವ. ನೋಡಿ ಇವನು ಯಾರು ಗೊತ್ತಲ್ಲ. ಮತ್ತೆ ಸಿಗ್ತೀನಿ ಈಗ. ನೋಡಿ ಪ್ರಮೋಷನ್ ಶೂಟಿಗೆ ರೆಡಿ ಮಾಡ್ಕೋತಿದ್ದಾರೆ. ಇಲ್ಲಿರುತ್ತೆ ಇನ್ನು ಮಳೆ ನಿಂತಿಲ್ಲ. ಮಳೆ ನಿಂತ ಮೇಲೆ ಹೋಗೋಣ. ಮತ್ತೆ ಬ್ಯಾಗ್ ಬರೋದು ಒಂದು ಇರುತ್ತೆ. ಸ್ವಲ್ಪ ಏನೋ ಐಟಮ್ ತಗೋಬೇಕು, ತಗೊಳ್ಳೋಣ. ಇವರು ಯಾವುದೇ ರೀತಿ ಒಳಸಿಪ್ರದಲ್ಲಿ ಪ್ರಮೋಷನ್ ಬೇಕಂದ್ರು ಒಳಸಿಪ್ರ ಮನಿ ಹಂಟ್ನ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಈಗ ಮಳೆ ನಿಂತಾಗಿದೆ. ಈಗ ನಾವು ಪಟಾಕಿ ತರಕ್ಕೆ ಹೋಗ್ತೀವಿ. ಈಗ ನಾವು ನಮ್ಮ ಏನಪ್ಪ ಏನಂತಾರೆ ಇದು ಯಾವ ರೋಡು, ನಾವು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಈಗ ಹೋಗೋಣ. ಪಟಾಕಿ ಇದ್ದರೆ ಒಳ್ಳೇದು. ಈಗ ಪಟಾಕಿ ಓಪನ್ ಇದೆ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಈ ಮಲ್ಲಿ ಹೆಂಗೆ ಓಡಿಸ್ತಾನೆ ಗಾಡಿ ಅಂದರೆ. ಬನ್ನಿ ಹೋಗುವ, ಮುಂದೆ ಹೋಗಾದ್ಮೇಲೆ ಮತ್ತೆ ಸಿಗ್ತೀನಿ ಆಯ್ತಾ. ಹೋಗುವ ಬನ್ನಿ. ನೀನೇನು ಗೈಸ್ ನೋಡಿ ಗೈಸ್, ಇವನು ಸ್ಪೆಕ್ಸ್ ಹಾಕೊಂಡು ಹೆಂಗವನೇ ನೋಡಿ ಇಲ್ಲಿ ಗೈಸ್ ನೋಡಿ. ಈಗ ಬನ್ನಿ ಹೋಗುವ. ಬಂದ್ವಿ ಪಟಾಕಿ ಅಂಗಡಿ, ಬನ್ನಿ ಮುಂದೆ ಹೋಗುವ. ಇದೆ ಎಂತ ಮಾಡೋದು ಹೇಳು, ಎಲ್ಲ ನುಗ್ಗಿಬಿಟ್ಟಿದೆ ಗೈಸ್. ನೋಡಿ ಈಗ ಪಟಾಕಿ ತೊಗೊಳ್ಳೋಣ ಬನ್ನಿ, ಎಷ್ಟಾಗುತ್ತೆ ಏನೋ ಅಂತ ಗೈಸ್. ನೋಡಿ ಈಗ $1000 ತೊಗೋತಿದ್ವಿ. $1000 ತೊಗೊಂಡ್ಮೇಲೆ ಸಿಗ್ತೀನಿ ತಡೀರಿ ಗಾಯ್ಸ್. ಈಗ ಪಟಾಕಿ ತೊಗೊಂಡ್ವಿ. ಪಟಾಕಿ ತೊಗೊಂಡ್ಮೇಲೆ ಈಗ ಹೊರಟಿದ್ವಿ ವಾಪಸ್ ಮನೆಗೆ. $1000 ತೊಗೊಂಡಾಗಿ ಈಗ ಮನೆ ಹತ್ರ ಹೋಗ್ತಿದ್ವಿ. ತುಂಬ ಮಳೆ ಬರ್ತಿದೆ. ಮತ್ತು ನೈಟ್ 12 o'clock ಅಷ್ಟೊತ್ತಿಗೆ ಮಳೆ ನಿಂತರೆ ಸಾಕು ಪಟಾಕಿ ಹೊಡೆಯೋಕ್ಕೆ. ಸೊ ಬನ್ನಿ, ಈಗ ಏನೂ ಇಲ್ಲ, ಜಸ್ಟ್ ಈಗ ಸೀದಾ ಮನೆಗೆ ಹೋಗೋದು. ಮನೆಗೆ ಹೋಗಾದ್ಮೇಲೆ ನಾನು ನಿಮಗೆ ಮತ್ತೆ ವಾಪಸ್ ಸಿಗ್ತೀನಿ ಆಯಿತಾ. ಹೆಲೋ ಗಾಯ್ಸ್, ಮತ್ತು ಈಗ ಟೈಮ್ 11:40 ಆಗಿದೆ. ಈಗ ಹೋಗಬೇಕು, ಆಚೆ ಹೋಗುವ. ಅಲ್ಲೇ ಹೋಗಿ ಈ ಸತಿ ಒಂದು ಸ್ಪೆಷಲಾಗಿ ಐ ಥಿಂಕ್ ಇಟ್ಸ್ ಮೈ ಎಷ್ಟೋ ದೀಪಾವಳಿಗಳಲ್ಲಿ ಈ ದೀಪಾವಳಿ ಏನೋ ಒಂಥರ ಸ್ಪೆಷಲ್ ಅಂತ ನನಗೆ ಅನ್ನಿಸ್ತಿದೆ ನನಗೆ. ಈಗ ಇಲ್ಲಿ $1000 ಪಟಾಕಿ ಇದೆ. ಬನ್ನಿ ಈಗ ಹೋಗಿ ಹೊಡೆಯೋಣ. ಇನ್ನು 20 minutes ಇದೆ. 11:40 ಆಗಿದೆ. ಈಗ ಹೋಗಬೇಕು, ಮಳೆ ಎಲ್ಲ ನಿಂತಿದೆ. ಹೋಗುವ ಆಚೆ. ಬನ್ನಿ ನಡೆಸುವ ಆಚೆ. ನನ್ನ ಫ್ರೆಂಡ್ ಮಾತು ಗೊತ್ತಲ್ಲ ನಿಮಗೆ, ಅವ್ನು ಕಾಯ್ತಿದ್ದಾನೆ. ಬನ್ನಿ ಆಚೆ ಹೋಗುವ. ಹೋಗಾದ್ಮೇಲೆ ಸಿಗ್ತೀನಿ. ಬ್ಯಾಕ್ಗ್ರೌಂಡಲ್ಲಿ ಇಗ್ನೋರ್ ಮಾಡಿಬಿಡಿ, ಸ್ವಲ್ಪ ಗಲೀಜಾಗಿದೆ ಅಷ್ಟೇ. ಇಟ್ಸ್ ಮೈ ರೂಮ್, ನಾನು ಇಲ್ಲೇ ಪರ್ಸ್ನಲ್ ಆಗಿರೋದು. ಸೊ ಬನ್ನಿ ಈಗ ಹೋಗುವ. ಆಚೆ ಹೋಗಾದ್ಮೇಲೆ ಸಿಗ್ತೀನಿ ನಿಮಗೆ. ಈಗ ಆಚೆ ಬಂದಿದ್ದೀವಿ ಪಟಾಕಿ ಹೊಡಿಲಿಕ್ಕೆ ಅಂತ. ಬನ್ನಿ, ನನ್ನ ಫ್ರೆಂಡ್ ಮಾತು ಅಲ್ವೇ ನೋಡೋಣ. ಎಲ್ಲವನ್ನೇ ನೋಡಿ ಹುಡುಕಿ. ಇಲ್ಲೇ ಮನೆಯಲ್ಲೇ ಅವನೇ. ಬನ್ನಿ ಹೋಗುವ. ಮುಂದೆ ಮುಂದೆ ಹೋಗೋದೆಲ್ಲ ಜಾಸ್ತಿ ಇಲ್ಲ, ಇಲ್ಲೇ ಹೊಡೆಯೋದ ನೋಡಿ. ಅವನು ಕೂಡ ಬಂದ. ಈಗ ಪಟಾಕಿ ಹೊಡೆಯೋದೆ ಗಾಯ್ಸ್. ಈಗ 12 o'clock ಆಗಿದೆ, ಎಕ್ಸಾಕ್ಟ್ 12 o'clock. ಹ್ಯಾಪಿ ದಿವಾಳಿ ಎಲ್ಲರಿಗೂ. ಈಗ ಬನ್ನಿ ಪಟಾಕಿ ಹೊಡೆಯೋಣ. ಅಲ್ಲಿ ಯಾರೋ ಆಗಲೇ ಹೂಕೊಂಡು ಹಚ್ಚಿಸ್ಬಿಟ್ಟು ಉರಿಸ್ತಿದ್ರು. ಈಗ ನಾವು $1000 ಪಟಾಕಿ ಹೊಡೆದು ಈಗ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಮನೆಗೆ ಹೋಗುವ. ಬೆಳಗ್ಗೆ ಒಂದು ಸ್ವಲ್ಪ ತುಂಬ ಕೆಲಸ ಇದೆ ಬೆಳಗ್ಗೆ, ಅದಕ್ಕೆ ಹೇಳ್ತೀಯಲ್ಲ ನೀನೇನಾದರೂ. ಗೈಸ್, ಎಲ್ರಿಗೂ ಹ್ಯಾಪಿ ದೀಪಾವಳಿ. ನಿಮಗೆ ಉರ್ಸೋರು ಎಲ್ಲರಿಗೂ ಇನ್ನೂ ಚೆನ್ನಾಗಿ ಉರಿಸಿ, ದೀಪಾವಳಿ ಪಟಾಕಿ ಹೊಡೆದು ಹಂಗೆ ಜೀವನದಲ್ಲಿ ಉರಿಸಿ ಅಷ್ಟೇ ಗೈಸ್. ಈಗ ಬನ್ನಿ ಪಟಾಕಿ ಹೊಡೆಯೋಣ. ಬಯಟಂತೂ ದೇವರನ್ನೇ ಹೊಡೆದಿಲ್ಲ ಗೈಸ್. ಈಗ ಪಟಾಕಿ ಹೊಡೆಯೋಣ ಬನ್ನಿ. ಇದು ನನ್ನ ಲೈಫಿನ ಬೆಸ್ಟ್ ದಿವಾಲಿ. ಯಾಕೆಂದರೆ ಏನಿಲ್ಲ ಬಿಡಿ, ಇಟ್ಸ್ ಓಕೆ. ಬನ್ನಿ ಈಗ ಹೋಗೋಣ, ಪಟಾಕಿ ಹೊಡೆಯೋಣ ಗೈಸ್. ಈಗ $1000 ಹಚ್ಚೋಕ್ಕಿಂತ ಮುಂಚೆ ಇವತ್ತು ನಾವು ತೊಗೋತಿರೋ ಒಂದು ಚಾಲೆಂಜ್ ಏನು ಗೊತ್ತಾ? ಏನು ಹೇಳ? $1000 ಅಂತ ತಂದಿದ್ದೀವಿ, ಆದರೆ 1000 ಐತಾ ಇಲ್ಲ ಅಂತ ಗೊತ್ತಿಲ್ಲ. ಚೆಕ್ ಮಾಡೋಣ.
ಎಸ್ ಈಗ ಎಣ್ಸೋಣ ಇದನ್ನ 1000 ಆಯ್ತೋ ಇಲ್ವಾ ಅಂತ. ಎಣ್ಸಾದ್ಮೇಲೆ ಹೊಡಿಯೋದ ಆಯ್ತಾ? ಈಗ ಬನ್ನಿ ಎಣ್ಸೋ ಟೈಮ್. ಎಣ್ಸೋ ಟೈಮ್ ತಗೊಳ್ಳೋ ಎಣ್ಸೋ. ಹಿಂಗೆ ಕಣೋ. ಹಾಂ ಎಣ್ಸು ಗುರು. ಗೈಸ್ ಅವನು ಎಣಿಸ್ತವನೆ ಇನ್ನು ಇದು ಆಲ್ರೆಡಿ ಇಲ್ಲೇ 3.5 ಮಿನಿಟ್ಸ್ ಆಗ್ಬಿಟ್ಟಿದೆ. ಈ ಬ್ಲಾಗ್ ತುಂಬ ಲೆಂತಿ ಇರುತ್ತೆ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಇದನ್ನೆಲ್ಲ 2x ಹಾಕಿರ್ತೀನಿ, ತಲೆ ಕೆಡಿಸ್ಕೊಬಿಡಿ ಆಯಿತಾ? ಬನ್ನಿ ಇನ್ನೇನು ಮುಗಿಯೋಕ್ಕೆ ಬಂತು. ಗೈಸ್ ಸಿ ದಿಸ್ ಈಸ್ ಅವರ್ ಏರಿಯಾ. ಯಾವ ಊರು ಅಂತ ಕೇಳ್ತಿದ್ದಾರಲ್ಲ, ಇದೇ ನಮ್ಮ ಊರು ಹೊಳೆನರಸೀಪುರ. ಅಲ್ಲಿ ಮಾಂತು ಅವ್ರ ಮನೆ ಇದೆ, ನಮ್ಮ ಮನೆ ಅಲ್ಲಿ ಇದೆ, ಆ ಕಡೆ ಹೋಗ್ಬೇಕು. ಇದು ನಾವು ಫಸ್ಟ್ ಕ್ರಿಕೆಟ್ ಆಡ್ತಿದ್ವಿ, ನಾವು ವೆಂಕಣ್ಣ ನಾವೆಲ್ಲ ಆಡ್ತಿದ್ವಿ. ಗೈಸ್ 307 ಇದೆ, ಆದರೂ ಒಂದು ಸೈಡ್ 307 ಇದೆ, ಹಂಗೆ ಇನ್ನೊಂದು ಸೈಡು 307 ಅಂದರೆ ಆಪೋಸಿಟ್ ಇರುತ್ತೆ. ಅಂದರೆ 614 ಅಷ್ಟೇನಾ ಗೈಸ್? ವಾಟ್ಸ್ ದಿಸ್? 400 ರೂಪಾಯಿ ಮಿಸ್ ಆಗ್ಬಿಟ್ಟಿದೆ ಅಲ್ಲ ಗೈಸ್. 640 ಹಂಗಾದ್ರೆ ಅವ್ರು 1000 ವಾಲ ಏನು ಕೊಟ್ಟಿದ್ದಾರೆ ಅಂದರೆ 700 ಅನ್ಕೊಳ್ಳಿ ಆಯ್ತು. ಇನ್ನೂ 300 ಎಲ್ಲ ಆಯ್ತು. ನಾವು 300 ರೂಪಾಯಿ ಕಡಿಮೆ ಕೊಟ್ಟಿದ್ದೀವಿ ಅಂತ ಏನಾರು 300 ಕಡಿಮೆ ಆಯ್ತಾ ಗೈಸ್? ಬನ್ನಿ ಈಗ ಹಚ್ಚನ ಬನ್ನಿ ಗೈಸ್. ಅವನು 1000 ವಾಲ ಹೆಂಗೆ ಕೊಟ್ಟವನೆ ಅಂದರೆ ಹಿಂದೆ ಮುಂದೆ ಸೇರ್ಬಿಟ್ಟು 1000 ವಾಲ ಅಂದ್ಕೊಟ್ಟವನೆ. ಹಿಂಗೆ ನಮ್ಮ ಜನನೆಲ್ಲ ಬಕ್ರ ಮಾಡೋದು ಇವರೆಲ್ಲ ಗೈಸ್. ಈ ಮದ್ದು ಈಗ ತೆಗಿಯೋದಿದೆಯಲ್ಲ, ಇದರಷ್ಟು ಕಷ್ಟ ಯಾವುದೂ ಇಲ್ಲ ಈ 1000 ವಾಲ 2000 ವಾಲ ಇಂಥದ್ರಲ್ಲಿ. ಪಟಾಕಿ ವೇಸ್ಟು ಗೈಸ್. ನೋಡಿ ಗೈಸ್ ಹೆಂಗೆ ಮಾಡೋನು ಹೇಳಿ. ಇಷ್ಟು ಆಫ್ ಆ್ಯಂಡ್ ಆಫ್ ವೇಸ್ಟ್ ಇದು ಗೈಸ್. ಅವ್ರು ಕೊಟ್ಟಿರೋದೇ 700. ಐಡಿಯಾ ಕೊಡ್ತೀನಿ ಅದ್ರ ತಡಿ. ಹಾಂ ಕೊಟ್ಟಿರೋದೇ 700 ಅಂತೆ. ಆದ್ರೆ ಬೇರೆ ಇವನೇ ಇಲ್ಲ ಒಂದು 50 ಕಳಿಸ್ದ. 50 ಹೋಯ್ತು ಕರೆಕ್ಟಾಗಿ. ನಾವು 614 ಅನ್ಕೊಂಡ್ರೆ 614. ಏಯ್ ಬಿಡ ಆಚ ಹಂಗೆ ಇಲ್ಲ, ಇಷ್ಟು ಬೇರೆ ಥರ ಹೊಡಿಬೋದು. ಎಲ್ಲಿ ಹೊಡಿತೆ ಇಲ್ಲಿ ನೋಡಿಲಿ ಮಧ್ಯೆ ಇಲ್ಲ ಐತೆ ಕಣೋ. ಇಲ್ಲಿ ಗಂಟೆ ಕೊತ್ಕೊಪರೇಷನ್ ನಮ್ಗೆ ಜೀವನ ಹೋಗಿರ್ತದೆ. ಆಯ್ತು ಇರ್ಲಿ ಬಿಡು, ಬಾ ಕಚ್ಚು ಬಾರೋ. ಕಚ್ಚು ಗುರು, ನೀನೇ ಕಚ್ಚ ಇರ್ಲಿ ಪರವಾಗಿಲ್ಲ. ಓಡಕ್ಕಾಗಲ್ಲ. ಯಾರು ಕಚ್ಚಿದ್ರೆ ಏನು, ನಮ್ಮದೇ ಪಟಾಕಿ ಯಾರೇ ಇರಲಿ ಹಚ್ಚೋರು ನಾವಾಗಿರ್ಬೇಕು. ನಮ್ಮದು ಅಂದರೆ ಅಂಗಡಿಯವ್ರದ್ದು ಪಟಾಕಿ, ನಾವು ತಂದಿರೋದಕ್ಕೆ ನಮ್ಮ ಪಟಾಕಿ. ಕೈ ಸಂಗತ ಜೀವನದಲ್ಲಿ ಪಟಾಕಿ ಯಾರದೇ ಇರಲಿ ಹಚ್ಚೋರು ನಾವಾಗಿರ್ಬೇಕು, ಹಂಗಿರ್ಬಾರ್ದು. ಈ ಪಟಾಕಿ ಮಾತ್ರ ಬೇಡ, ಅವೆಲ್ಲ ಬೇಡ. ಈಗ ಬನ್ನಿ ಹಚ್ತವನೆ ಹೆಂಗೆ ಓಡೋದು ಗೈಸ್. ಇವ್ನಿಗೆ ನೋಡಿ ಗುರು ಹಿಂಗೆಲ್ಲ ಮಾಡ್ಬೇಡ. ಐಫೋನ್ಗೆ ಪ್ರೊಡಕ್ಷನ್ ಇಲ್ಲ, ನಂದಕ್ಕೈತೆ. ಹಚ್ತಾವ ಗುರು. ಗೈಸ್ ಎದ್ರುಕೋತವನೆ ಎಲ್ಲಿ ಹೆಂಗ್ ಬರ್ತೀಯೋ ಗುರು. ಈಗ ನೋಡಿ ಹಚ್ತಾನೀಗ. ಹಚ್ಚಾದ್ಮೇಲೆ ಹೇಳಪ್ಪ ಗೈಸ್. ಇವ್ನಿಗೆ ಹಚ್ಚಕ್ಕೆ ಬರಲ್ಲ ಬೆಂಕಿ ಪಣ್ಣ ಗೈಸ್. ಹಚ್ಚವನೇ ಬನ್ನಿ ಈಗ ಪಟಾಕಿ ಎಲ್ಲ ಬ್ಲಾಸ್ಟ್. ಲೆಟ್ಸ್ ಗೋ. ಹ್ಯಾಪಿ ದಿವಾಲಿ ನಿಜ ತಲೆಗೆ ಬಿಡ್ತೀನಿ ಅದಕ್ಕೆ ಹೋಗಿ ಈಗ ಗೈಸ್. ಹ್ಯಾಪಿ ದಿವಾಲಿ. ಇಷ್ಟೇ ಗೈಸ್ ಅಷ್ಟೇ 1000 ಅಷ್ಟೇ ಪವರ್ ಅಷ್ಟು 1000 ಹೊಡಿತಾ ನಿಜವಾಗ್ಲೂ ಅಷ್ಟೇ ಪವರ್ ಅಷ್ಟೇ. ಬನ್ನಿ ಗೈಸ್ ಹ್ಯಾಪಿ ದಿವಾಲಿ ಎಲ್ಲರಿಗೂ. ಸಿ ದ ಸ್ಮೋಕ್ ಗೈಸ್. ಈ ಥರ ಸ್ಮೋಕು ನಾವು ಕೂರ್ಗಲ್ಲಿ ನೋಡಿದ್ವಿ. ನಮ್ಮೂರಲ್ಲಿ ನೋಡ್ಬೇಕಂದ್ರೆ ಈ ಥರ ಪಟಾಕಿ ಹೊಡಿಲೇಬೇಕು ಗೈಸ್. ಹ್ಯಾಪಿ ದಿವಾಲಿ ಎಲ್ಲರಿಗೂ. ಲವ್ ಯು ಲಾಟ್. ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಆಯಿತಾ?
ಆಲ್ರೆಡಿ ಇದರಲ್ಲೇ 10 ನಿಮಿಷ ಆಗ್ಬಿಟ್ಟೈತೆ ಗೈಸ್. ಓಡಿಸ್ತೀನಿ, ತಲೆ ಕೆಡಿಸ್ಕೊಬಿಡಿ, ಎಲ್ಲ ನೀಟಾಗಿ ಮಾಡ್ತೀನಿ. ಲೆಟ್ಸ್ ಗೋ. ಹ್ಯಾಪಿ ದಿವಾಲಿ ಎಲ್ರಿಗೂ. ನಾನು ಮತ್ತೆ ನಿಮಗೆ ಬೆಳಗ್ಗೆ ಸಿಗ್ತೀನಿ. ಓಕೆ. ಮಾರ್ನಿಂಗ್ ಈಗ ತಾನೇ ಎದ್ದಿದ್ದೀನಿ, ತುಂಬ ಲೇಟ್ ಆಗಿಬಿಟ್ಟಿದೆ. ಅಲಾರಾಮ್ ಇಟ್ಕೊಂಡಿದ್ದೆ ಹೇಳೋಣ ಅಂತ, ಬಟ್ ಅಲಾರಾಮ್ ಆಫ್ ಮಾಡಿ ಮಲಗಿಬಿಟ್ಟಿದ್ದೆ. ರಾತ್ರಿ ಮಲಗಿದ್ದು ಲೇಟ್ ಆಯಿತು. ಗುಡ್ ಮಾರ್ನಿಂಗ್ ಎಲ್ರಿಗೂ. ಈಗ ಎದ್ದಿದ್ದೀನಿ, ಈಗ ಸ್ನಾನ ಮಾಡ್ಕೊಬರ್ಬೇಕು. ಸ್ನಾನ ಮಾಡ್ಕೊಂಡ್ಮೇಲೆ ಸಿಗ್ತೀನಿ ಮತ್ತೆ. ಹ್ಯಾಪಿ ದಿವಾಲಿ ಅಗೇನ್. ಹ್ಯಾಪಿ ದಿವಾಲಿ ಟು ಎವ್ರಿ. ಹೇ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಈಗ ಎಲ್ಲ ಸ್ನಾನ ಆಗಿ ಫುಲ್ ಎಲ್ಲ ರೆಡಿ ಆಗಿದ್ದೀನಿ. ಈಗ ಏನಪ್ಪ ಅಂದರೆ ಇದಲ್ಲ ನಂದು ಇವತ್ತಿನ ಔಟ್ಫಿಟ್. ಅಲ್ಲಿ ಅಂಗಡಿಗೆ ಹೋಗ್ಬಿಟ್ಟು ತೊಗೋಬೇಕು. ನೆನ್ನೆ ತೊಗೊಬರೋದು ಅಲ್ಲೇ ಮರ್ತೊಂದ್ಬಿಟ್ಟೆ. ಮಳೆ ಅದು ಇದು ಅಂತ ಗಡಿಬಿಡಿಲಿ ಬಂದವಲ್ಲ, ಮರ್ತೊಂದ್ಬಿಟ್ಟೆ. ಈಗ ಅಂಗಡಿ ಹತ್ರ ಹೋಗ್ಬೇಕು. ಅಂಗಡಿ ಹತ್ರ ಹೋಗಾದ್ಮೇಲೆ ಮತ್ತೆ ಸಿಗ್ತೀನಿ ನಾನು. ನೋಡಿ, ಈಗ ಅಂಗಡಿ ಹತ್ರ ಬಂದು ನಾನು ಸ್ವಲ್ಪ ಅಂಗಡಿ ಹತ್ರ ಕಸ್ಟಮರ್ಸ್ ಇದ್ದರು, ಅವ್ರನ್ನೆಲ್ಲ ಅಟೆಂಡ್ ಮಾಡಿ ಎಲ್ಲ ಮುಗಿಸಿ ಈಗ ನಾನು ಕೂಡ ರೆಡಿ ಆದೆ. ನೋಡಿ, ದಿಸ್ ಈಸ್ ಮೈ ಔಟ್ಫಿಟ್. ಇವತ್ತಿನ ಔಟ್ಫಿಟ್ ಇದೆ. ಇನ್ನು ಫೋಟೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ದೆನ್ ಏನಂದರೆ ಈಗ ಅಂಗಡಿ ಕ್ಲೀನಿಂಗ್ ಮಾಡಬೇಕು. ಮಾಡಾದ್ಮೇಲೆ ಮತ್ತೆ ವಾಪಸ್ ನಾನು ನಿಮಗೆ ಪೂಜೆ ಟೈಮಲ್ಲಿ ಸಿಗ್ತೀನಿ. ಮತ್ತು ಮಧ್ಯದಲ್ಲಿ ಏನಾದ್ರು ಹೇಳೋದಿತ್ತಂದರೆ ಹೇಳ್ತೀನಿ, ಆಯಿತಾ? ಬನ್ನಿ ಹೋಗೋ. ಒಳಗೆ ಅಂಗಡಿ ಕ್ಲೀನಿಂಗ್ ಇದೆ, ಕ್ಲೀನಿಂಗ್ ಮಾಡಾದ್ಮೇಲೆ ಸಿಗ್ತೀನಿ. ಮಾಡಿದೆ ಕ್ಲೀನ್ ಮಾಡ್ತಿದ್ವಿ. ಇನ್ನು ಎಷ್ಟು ಟೈಮು? ಟೈಮ್ 11:40 ಆಗೈತೆ. ಆದರೂ ನಮ್ಮ ಇನ್ನೂ ಪೂಜೆ ಮಾಡಿ ಏನು ಮಾಡೋಣ ಹೇಳು? ಇನ್ನೂ ಪೂಜೆ ಮಾಡಿ ಮಾಡ್ತೀನಿ ಅಂತ ಹೇಳಿತ್ತು. ನೋಡಿದ್ರೆ ಇನ್ನೂ ಪೂಜೆ ಆಗಿಲ್ಲ. ನಾನು 9 ಗಂಟೆ ಜಿಮ್ ಹೊರಗೆ ಬರ್ತೀನಿ, ಇನ್ನು ಅಂಗಡಿನೇ ಓಪನ್ ಆಗಿಲ್ಲ. ನಾವು ಹೋಗಿದ್ದು 9:45. ನೀನು ಹೇಳಿ ನೋಡ್ರಿ, ಹಂಗಿತ್ತು ನಿನ್ನೆ. ಕ್ಲೀನ್ ಮಾಡ್ಬೇಕಿನ್ನ. ನೋಡಿ, ಹೊಸ ಬಟ್ಟೆ ಹಾಕೊಂಡು ಕ್ಲೀನ್ ಮಾಡ್ತೀನಿ. ಕಸ್ಟಮರ್ ಬರ್ತಾರೆ, ಅವ್ರಿಗೋಸ್ಕರನೇ ಇಟ್ಟಿರೋದು ಅಂಗಡಿ. ನನ್ನ ಶೋಕಿ ನೋಡಿಲ್ಲಿ ಗಗಲ್ಸ್ ಹಾಕೊಂಡು ಕ್ಲೀನ್ ಮಾಡೋದು. ಗೈಸ್, ಅವ್ನು ಚೆನ್ನಾಗಿ ಕಾಣಿಸ್ತಾನೆ, ನಾನು ಡಬ್ಬ ಥರ ಕಾಣಿಸ್ತೀನಿ. ಗೈಸ್ ಎಲ್ಲ ಕಂಟೆಂಟ್ ಲವರ್. ನಾವು ಕೆಲಸ ಮಾಡ್ತಿದ್ರೆ ಅವ್ರ ಹುಡುಗಿ ಜೊತೆ ಮಾತಾಡ್ತೀವಿ. ಏನು ಮಾಡೋಣ ಹೇಳಿ? ಇಲ್ಲಿ ಇನ್ನೂ ಆಚೆ ಎಲ್ಲರೂ ಗೈಸ್ ಇನ್ನೂ ಆರಾಗಿರ ಎಲ್ಲ ಪೋಣಿಸ್ತಾ ಇದ್ದಾರೆ. ಸುಜಾನ್ ಅಂತೂ ಸೈಕ ಕಾಣಿಸ್ತಾ. ಸುಜಾ ಸಖತ ಕಾಣಿಸ್ತಿದೆ ಅಂತೆಲ್ಲ. ಚೆನ್ನಾಗಿ ಕಾಣಿಸ್ತಿದೆ. ಅಭಿಮಾನಿಗಳು ಹೇಳ್ತವ್ರೆ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅಭಿಮಾನಿಗಳು ತೋರಿಸಿ ಮತ್ತೆ ಹಿಂಗೆಲ್ಲ ಅಂತಾರೆ. ಅವ್ನು ಚೆನ್ನಾಗಿ ಕಾಣಿಸ್ತಾವನೆ ಅಂತ. ಸುಜಾ ಡೈಲಾಗ್ ಹೊಡ್ದ. ಹಾಡು ನಾನು ಮಾಡ್ಕೋತೀನಿ. 3 ನಿಮಿಷ ಮಾಡಿದ್ದೀನಿ ನಾನ್ ಸ್ಟಾಪ್. ನಂದು ನಿಮಿಷ 2. ಈಗ ಇನ್ನೇನು ಕ್ಲೀನ್ ಮಾಡಾಕಣ ಎಲ್ಲ ಆಯ್ತು. ಇನ್ನೇನಿದ್ರು ಅವ್ರು ಇಷ್ಟು ಹತ್ರ ಬರ್ಬೇಡ, ನಾನು ಎಲ್ಲಿಗೆ ಹೋಗಿ ಹಿಂದಕ್ಕಿನ್ನ ಆರ ಪೋಣಿಸ್ಬಿಟ್ಟು ಪೂಜೆ ಮಾಡೋಣ. ನೋಡಿ ಹೆಂಗ್ ಕಾಣಿಸ್ತಾ. ಇವನ್ ಚೆನ್ನಾಗವನ ಇಲ್ಲ, ಇವನ್ ಚೆನ್ನಾಗವನ. ಏ ಬಾರ್ಲ ಇಲ್ಲಿ ಬಾರೋ. ನೋಡಿ ಗಾಯ್ಸ್, ಈಗ ಅಂಗಡಿ ಪೂಜೆ ಆಯ್ತು. ಒಳಗೆಲ್ಲ ಬೂದ್ಗುಂಬಳ ಹೊಡಿಬೇಕು. ನಮ್ಮ ವೆಂಕಯ್ಯಣ್ಣ ಬೂದ್ಗುಂಬಳ ಹೊಡಿತಾರ ಇಲ್ಲ ಅಂತ ನೋಡೋಣ. ನಮ್ಮ ವಿಡಿಯೋಗ್ರಾಫರ್ ನೋಡಿ, ಇವತ್ತು ಈ ಸತಿ ವೆಂಕಯ್ಯಣ್ಣ ಹೊಡಿತಿಲ್ಲ, ಇಲ್ಲ ಅರುಣ್ ಅಣ್ಣನ ಯಾರು ಅಂತ ಗೊತ್ತಿಲ್ಲ. ಯಾರು ಹೊಡಿತಾರೆ ನೋಡೋಣ. ನೋಡಿ ಈಗ ಶಿವನೇ ವಿಡಿಯೋಗ್ರಾಫರ್. ನೋಡೋಣ ಈಗ ಬೂದ್ಗುಂಬಳ ಹೊಡೋಣ. ಹೊಡಿತತ್ತ ಇಲ್ವೋ? ಹೊಡಿಯುತ್ತೆ. ಗೈಸ್, ಸ್ವೀಟ್ ಅಂತೂ ಚೆನ್ನಾಗಿತ್ತು. ಹೆಂಗ್ ತಿಂತ ನೋಡ್ರಿ ಗುರು. ಡಯಟ್ ಇಲ್ಲ ಗೈಸ್, ಎಷ್ಟೋ ತನಕ ಕಸ್ಟಮರ್ಸ್ ಇದ್ರು. ಕಸ್ಟಮರ್ಸ್ ಅಟೆಂಡ್ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ಸಾಕಾಯಿತು. ಈಗ ನೋಡಿ, ಅಂಗಡಿ ಈಗ ಖಾಲಿಯಾಗಿದೆ. ಈಗ ಖಾಲಿಯಾಗಿರೋದು ಫುಲ್. ಎಲ್ಲ ಕಸ್ಟಮರ್ಸ್ ಇದ್ದರು, ಹಾಗಾಗಿ ಕೆಲಸ ಈ ಥರ ಎಲ್ಲ ಆಯಿತು. ಈಗ ಊಟ ಮಾಡಬೇಕು. ಅಂಗಡಿಲಿ ಯಾರೂ ಇಲ್ಲ, ಸ್ವಲ್ಪ ಎಲ್ಲ ಆಚೆ ಹೋಗಿದ್ದಾರೆ. ಊಟ ಮಾಡಬೇಕೀಗ. ಊಟ ತರಿಸ್ಕೋಬೇಕು. ವೆಜ್ ತಿನ್ನೋದು ನಾನ್ ವೆಜ್ ತಿನ್ನೋದು ಅಂತ ಗೊತ್ತಾಗ್ತಿಲ್ಲ. ನೋಡು, ಅದೊಂದು ತರಿಸ್ಕೊಂಡು ತಿನ್ನೋಣ ಬನ್ನಿ. ಮತ್ತು ಇನ್ನೇನಿದ್ರು ನಾನು ನಿಮಗೆ ಯಾವಾಗಪ್ಪ ಸಂಜೆ ಕ್ರ್ಯಾಕರ್ಸ್ ಅಂದರೆ ಪಟಾಕಿ ಹೊಡಿತೀವಲ್ಲ, ಅವಾಗ ಸಿಗ್ತೀನಿ. ತನಕ
ನಾನು ಊಟ ಮಾಡ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಮತ್ತೆ ನಿಮಗೆ ಸಂಜೆ ಸಿಗ್ತೀನಿ, ಆಯಿತಾ ಗಾಯ್ಸ್ ಈಗ ಸಂಜೆ ಎಷ್ಟು 7 ಆಗಿದೆ ಅನಿಸುತ್ತೆ ನೋಡಿ. ಫುಲ್ ಮಳೆ ಇಲ್ಲೆಲ್ಲ, ಫುಲ್ ಮಳೆ. ಇನ್ನು ಪಟಾಕಿ ತರಕ್ಕೆ ಹೋಗಿಲ್ಲ, ತರಬೇಕು. ಆದರೆ ನಮ್ಮ ಅಣ್ಣವರು 160 ಶಾರ್ಟ್ಸ್ ತಂದಿದ್ದಾರೆ ಇಲ್ಲಿ ಅಂಗಡಿ ಮುಂದೆ ಈಗ ಹೊಡಿಯೋಕ್ಕೆ. ತೋರಿಸ್ತೀನಿ 160 ಶಾರ್ಟ್ಸ್ ಹೆಂಗಿದೆ. ನೀನು ಹೇಳಪ್ಪ, ದೇವರು ನೀನು ಹೋಸತಿ ಮಾತಾಡೋದೆಲ್ಲ ಹೇಳಿದ್ಯಾ? ಏನು ಹೇಳಿದ್ದೀನಿ ಇದೆ ನೋಡಿ 60 ಶಾರ್ಟ್ಸ್. ಗೈಸ್ ಈಗ ಆ ಶಾರ್ಟ್ಸ್ ಹೊಡಿಬೇಕು. ನಮ್ಮ ವೆಂಕಟೇಶ್ವರ 2000 ಹೊಲ ತರಕ್ಕೆ ಹೋಗಿದೆ, ತರಲಿ. ಇಲ್ಲಿ ಹೊಡಿತೀವಿ, ಇಲ್ಲಿ ಹೊಡೆದಾದ್ಮೇಲೆ ಮನೆ ಹತ್ರ ನಾವು ಸಪ್ರೇಟಾಗಿ ಹೊಡಿತೀವಿ. ಬನ್ನಿ, ಮತ್ತೆ ಆ ಅಣ್ಣ ಬಂದಮೇಲೆ ಪಟಾಕಿ ಹೊಡೆಯೋ ಟೈಮಲ್ಲಿ ಸಿಗ್ತೇನೆ ನಿಮಗೆ. ಫಸ್ಟ್ ಉದ್ದ ಮಾಡೋಣ ಇಲ್ಲಿಂದ. ಎಲ್ಲಿ ಸರ ಬೇಗ ಹೋಯ್ತದೆ. ಅರುಣ ಬೆಂಕಿಪಟ್ಟಣ ಇಲ್ಲ, ಬೆಂಕಿಪಟ್ಟಣ ಇಲ್ಲ. ಒಂದೇ ಕಡ್ಡಿ ಇರೋದು ಹಚ್ಚಂಗಿರೋ. ಅಯ್ಯೋ ಗಾಯ್ಸ್ ನೋಡಿ, ಒಂದೇ ಕಡ್ಡಿ ಇರೋದು, ಹಚ್ಬೇಕೀಗ. ಶಾರ್ಟ್ಸ್ ಹಚ್ತು. ಮಳೆಯಲ್ಲೇ ನೆನ್ಕೊಂಡು ಇವತ್ತು ವಿಡಿಯೋ ಮಾಡ್ತೀವಿ. ಫುಲ್ ಎಲ್ಲ ಮಳೆಯಲ್ಲಿ ನೆಂದೋಗ್ಬಿಟ್ಟಿದ್ದೀನಿ. ಫುಲ್ಲು ಶಾರ್ಟ್ಸ್ ಕಚ್ಚಾಯ್ತು. ಆಮೇಲೆ ತೋರಿಸ್ತೀನಿ ಗೈಸ್, ತಡೀರಿ. ಗೈಸ್ ನೋಡಿ ಸಾಹಸ ಶಾರ್ಟ್ಸ್ ಹಚ್ಚಕ್ಕೆ. ಗೈಸ್ ನೋಡಿ, ಆಯ್ತು ಗೈಸ್, ಈಗ ಪಟಾಕಿ ತೊಗೊಳಕ್ಕೆ ಬಂದಿದ್ದೀವಿ. ಪಟಾಕಿ ತೊಗೋಬೇಕು. ಎಲ್ಲ ನೋಡಿದ್ವಿ ನಾವು. ಎಲ್ಲಿ ಸರ್ ಎಲ್ಲ ನೋಡಿದ್ವಿ. ಸರ್ ಆಯಿತು ಗೈಸ್, ಬನ್ನಿ ಪಟಾಕಿ ತೊಗೋಬೇಕು. ಪಟಾಕಿ ತೊಗೊಳ್ಳೋಣ. ಪಟಾಕಿ ತಗೊಂಡಿದ್ದೀವಿ. ಇಲ್ಲಿ ಹೋಗೋದೇ ಇರೋದು ನೋಡಿ ಹೆಂಗಿದೆ. ನಂದು ಬೇರೆ ವೈಟ್ ಬ್ಯಾಗಿ ನೋಡು. ಗೈಸ್ ಅಲ್ಲ ಓಪನ್ ಆಗೈತೆ ಗೈಸ್. ಬನ್ನಿ ಈಗ ಒಳಗೆ ಹೋಗುವ. ಏನೋ ಇದು ದಿಸ್ ಇಸ್ ಮೈ ಜಾನು. ಅದು ಹುಡುಗಿಲ್ಲ, ಇದೇ ಹುಡುಗಿ. ನನಗೆ ಬನ್ನಿ ಹೋಗಾದ್ಮೇಲೆ ಸಿಗ್ತೀನಿ. ಆಗಿ ಈಗ ನಾವು ಪಟಾಕಿ ಹೊಡೆಯೋಕ್ಕೆ ಅಂತ ಹೋಗ್ತಿದ್ದೀವಿ. ಬನ್ನಿ ಪಟಾಕಿ ಹೊಡಿಯೋಣ, ಆಯಿತಾ? ಗುಡ್ ಮಾರ್ನಿಂಗ್. ಇದು ಈ ಪಟಾಕಿ ಹೊಡಿಬೇಕಾದ್ರೆ ಸಿಗ್ತದೆ. ಅದೇ ಫೋನ್ ಮಾಡೋಕೆ ಸ್ವಲ್ಪ ಫುಲ್ಲ ನಿನ್ನ ಹತ್ರ ಕೆಲ್ಸದ. ಕೈಯಲ್ಲಿ ತೊಡೆಯಕ್ಕೆ ಬರಲ್ಲ ಮನೆ. ಗಾಯ್ಸ್ ಈಗ ಸಾಕು ಪಟಾಕಿ ಹೊಡೆದಿದ್ದೀಗ. ಮತ್ತೆ ನೈಟ್ ಹೊಡೆಯೋಣ ಅಂತಿದ್ದೀವಿ. ಮತ್ತೆ ನೈಟ್ ಹೊಡಿಬೇಕಾದ್ರೆ ಸಿಗ್ತೀನಿ. ಬಾಯ್, ಕಮ್ ಬ್ಯಾಕ್. ಈಗ ಟೈಮು ಎಷ್ಟಾಗಿದೆ? ಟೈಮ್ ಎಷ್ಟು ಟೈಮು? 6:30 7 ಗಂಟೆ ಆಗಿದೆ. ಈಗ ಎಷ್ಟೋ ಏನೋ ಒಟ್ಟು ಕತ್ಲಾಗಿದೆ. ಈಗ ಪಟಾಕಿ ಹೊಡೆಯೋಣ ಬನ್ನಿ. ಬೆಳಗ್ಗೆ ಒಂದು ಸ್ವಲ್ಪ ಹೊಡೆದಿದ್ವಲ್ಲ, ನೈಟ್ ಇನ್ನೂ ಥ್ರಿಲ್ ಇರುತ್ತೆ ಪಟಾಕಿ ಹೊಡೆಯೋಕ್ಕೆ ಅಂತ, ಚೆನ್ನಾಗಿರುತ್ತೆ. ಬನ್ನಿ ಈಗ ಪಟಾಕಿ ಹೊಡೆಯೋಣ ಗೈಸ್. ಈಗ ದಿಸ್ ಈಸ್ ಕಾಲ್ಡ್ ಯಾವ ಬಾಂಬ್ ಐತೆ ನೋಡಲ್ಲಿ? ಇಲ್ಲ, ಬಾಕ್ಸಲ್ಲಿ ನೋಡು ಗೈಸ್. ಇದು ಹೈಡ್ರೋ ಬಾಂಬ್. ನಿಜವಾಗ್ಲೂ ಸೌಂಡ್ ಮಾತ್ರ ಚೆನ್ನಾಗಿದೆ. ನೋಡೋಣ, ಹೊಡಿಯೋಣ ಬನ್ನಿ. ಗಾಯ್ಸ್ ಕಿವಿ ಗೋಯಿಂಗ್. ಅಯ್ಯಪ್ಪ ಹಿಂಗೆ ಅಲ್ಲ, ಕೇಳಿದ್ದು ಬಾಬಾ ಹಿಂಗೆ. ಅದು ಒಂದೇ ಸತಿ ಎತ್ಕೊಳ್ಳೋದ? ಕಚ್ಚೋರ ನೀನ್ ಯಾರ ಮದ್ದಿ ಕಚ್ತಾರ? ಯಪ್ಪ ಗಾಯ್ಸ್, ಎಂತ ರಾಕೆಟ್! ಎಲ್ಲಿ ಯಪ್ಪ? ಅಲ್ಲಿ ಯಮ್ಮ ರಾಕೆಟ್ ಹೆಂಗ್ ಕಚ್ಚಿದೆ ಗೈಸ್? ಕಮೆಂಟ್ ಮಾಡಿ. ಯಪ್ಪ
ಅಣ್ಣ ಬತ್ತಿ ಕಚ್ಚಣ ಹೇಳು. ಈಗ ಲಕ್ಷ್ಮಿ ಪಟಾಕಿ ಹೊಡೆದಾಯ್ತು. ಓಯ್ ರಿವರ್ಸ್ ಗೈಸ್ ಏನಿದೆ ಹಿಂಗೆ ಅಯ್ಯಪ್ಪ ಒಂದೇ ಸತಿ ನಿಂಕೇತದ ಗೈಸ್. ಈಗ ನಾನು ಏನು ಮಾಡಿದೆ ಅಂದರೆ ನನ್ನ ಕೈಯಲ್ಲಿ ರಾಕೆಟ್ ಬಿಟ್ಟೆ. ಆ ರಾಕೆಟ್ ಬಿಟ್ಟಿದ್ದು ಅಲ್ಲೊಬ್ಬ ನಿಂತವ್ ನೋಡಿ ದುಗೆ ಮಾಂತು ಪಕ್ಕ. ಅವನು ಶೆಡ್ಡಿ ಕೆಳಗಿಂದ ಹೋಗಿ ಆ ಕಡೆ ಮನೆ ಕಾಂಪೌಂಡ್ ಒಳಗೆ ಹೋಯ್ತು ಗೈಸ್ ರಾಕೆಟ್. ದಿಸ್ ಈಸ್ ಕಾಲ್ಡ್ ಏನು ಮಾಡೋಣ, ಕೈಯಲ್ಲಿ ರಾಕೆಟ್ ಬಿಟ್ಟೆ ಅಷ್ಟೇ. ಎಷ್ಟೊಂದು ಜನ ಬಾಯಲ್ಲಿ ರಾಕೆಟ್ ಬಿಡ್ತಾರಂತೆ, ಅದು ಇದು ಹೇಳಿ ನಾವು ಕೈಯಲ್ಲಿ ಬಿಟ್ಟಿವಿ ರಾಕೆಟ್ ಅಷ್ಟೇ. ಈಗ ಇವನು ನೋಡಿ ಗುಂಡಿ ತೆಗ್ದು ಇದ್ರೊಳಗೆ ಬಾಂಬ್ ಹಾಕಿ ಮುಚ್ಚಿಬಿಟ್ಟು ಬರ್ತಾನೆ. ನೋಡೋಣ ಹಚ್ಚ ಹತ್ತತ್ತು. ಓಹೋ ಮಣ್ಣೆಲ್ಲ ಮಕ್ಕು ಕುಡಿತು. ಅಯ್ಯಪ್ಪ ಬಾಯಿಗೆಲ್ಲ ಹೋಯ್ತು ಗೈಸ್ ಮಣ್ಣು. ಈಗ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಏನು ಅಂದರೆ ಆ ಪೇಪರ್ ಒಳಗೆ ಇಲ್ಲಿ 4 ಬಾಂಬ್ ಐತೆ. 4 ಬಾಂಬ್ನು ಆ ಪೇಪರ್ ಒಳಗೆ ಸುತ್ತಬಿಟ್ಟು ಬೆಂಕಿ ಹಚ್ಚಿಸ್ಬೇಕೀಗ. ನೋಡೋಣ ಹೆಂಗೆ ಸೌಂಡ್ ಬರುತ್ತೆ. 1 ಬಾಂಬ್ ಸೌಂಡೇ ಅಷ್ಟು ಜೋರಾಗಿತ್ತು. ಈಗ 4 ಬಾಂಬ್ 4 ಇದೆ. ಆ ಪೇಪರ್ಗೆ ಹಚ್ಚಿಸ್ಬೇಕೀಗ. ಬನ್ನಿ ಮಾಡೋದು ಎಕ್ಸ್ಪೆರಿಮೆಂಟ್. ಪಟಾಕಿನ ಕೈಯಲ್ಲೆಲ್ಲ ಹೊಡೆದಿದ್ದೀನಿ. ನೀವು ಮಾತ್ರ ಹೊಡಿಬೇಡಿ ಪಟಾಕಿನ ಕೈಯಲ್ಲಿ ಆಯಿತಾ. ನಾನು ನೋಡ್ಬಿಟ್ಟು ಫಾಲೋ ಮಾಡಬೇಡಿ ಅದೊಂದು ವಿಚಾರದಲ್ಲಿ. ಪಟಾಕಿ ಕೈಯಲ್ಲೆಲ್ಲ ಹೊಡಿಬೇಡಿ ಪ್ಲೀಸ್. 2x ಅದು ಫೈರ್ ಆಗುತ್ತೆ ಏನೋ ಗೊತ್ತಿಲ್ಲ. ಅಯ್ಯೋ ಹತ್ಕೋತು ಗುರು, ಫುಲ್ ಹತ್ಕೋತು ಗುರು. ಫುಲ್ಲು ಭಯ ಆಯ್ತೈತೆ ಗೈಸ್, ಫುಲ್ ಹತ್ಕೊತ್ತು. ಕಾಯ್ಬೇಕೀಗ ಗೈಸ್ ಅಷ್ಟೇ. ಹೋಯ್ತೆಲ್ಲ ಸರ್ಪ್ರೈಸ್. ಒಂದೇ ಡಮ್ ಅಂದಿದ್ದಪ್ಪ. ಒಂದೇ ಸೌಂಡ್ ಅನ್ಕೋತೀನಿ. ಪರವಾಗಿಲ್ಲ ಬನ್ನಿ. ಹತ್ತು ಅದು ಕಚ್ಚು ಅದಕ್ಕೆ ಏನಾಗಲ್ಲ ಕಚ್ಚ. ಗೈಸ್ ನನ್ನ ಫೋನಲ್ಲಿ ಸ್ವಲ್ಪ ಚಾರ್ಜ್ ಇದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ದೀಪಾವಳಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಸ್ಗಾಗಿ ಅಮ್ಮಂಜಿ ಕ್ರಿಯೇಟ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದೀಪಾವಳಿ ಒಂದು ಸ್ವಲ್ಪ ಚೆನ್ನಾಗಿತ್ತು, ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ, ಏನೂ ಮಾಡೋಂಗಿಲ್ಲ. ಲೈಫಲ್ಲಿ ಚೆನ್ನಾಗಿರಲಿಲ್ಲ ಆದರೆ ಎಂಜಾಯ್ಮೆಂಟಲ್ಲಿ ಚೆನ್ನಾಗಿತ್ತು ದೀಪಾವಳಿ. ಲೆಟ್ಸ್ ಗೋ, ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಯುವರ್ ಅಮ್ಮಂಜಿ ಕ್ರಿಯೇಟ್ ಸೈನಿಂಗ್ ಆಫ್.